ಹಲೋ ಮಾನ್ಯ, ನಾನು ತನ್ವಿ ಅಮ್ಮ ಭಾಗ್ಯ ಮಾತಾಡ್ತಿರೋದು. ತನ್ವಿ ಏನಾದ್ರು ನಿಮ್ ಮನೆಗೆ ಬಂದಿದ್ದಾಳಮ್ಮ? ಹಲೋ ನಯನಾ, ನಾನು ತನ್ವಿ ಅಮ್ಮ ಭಾಗ್ಯ ಮಾತಾಡ್ತಿರೋದು. ತನ್ವಿ ಏನಾದ್ರು ಅಲ್ಲಿಗೆ ಬಂದಿದ್ದಾಳ ಪುಟ? ಅಲ್ಲಮ್ಮ, ನೀವೆಲ್ಲ ಫ್ರೆಂಡ್ಸ್ ಅಲ್ವಾ, ನಿಮ್ಗಳಿಗೆ ಗೊತ್ತಿರುತ್ತೆ ಅನ್ಕೊಂಡೆ. ಗೊತ್ತಿದ್ರೆ ದಯವಿಟ್ಟು ಹೇಳಿ, ತುಂಬಾನೇ ಟೆನ್ಷನ್ ಮಾಡ್ಕೊಂಡಿದೀವಿ ನಾವು. ನಾನು ನೋಡ್ಕೊಂಡು ಬಂದೆ. ರಸ್ತೆ, ಪಾರ್ಕು, ದೇವಸ್ಥಾನ ಎಲ್ಲ ಸುತ್ತಿದೆ, ಮಗು ಎಲ್ಲೂ ಕಾಣಿಸ್ತಾ ಇಲ್ಲ. ಇಷ್ಟೊತ್ತಾಯ್ತು, ಫ್ರೆಂಡ್ಸಿಗೆ ಎಲ್ರಿಗೂ ಫೋನ್ ಮಾಡಿದ್ರು, ಯಾರು ತನ್ವಿ ಎಲ್ಲಿ ಹೋದ್ಲು ಗೊತ್ತಿಲ್ಲ ಅಂತ ಹೇಳ್ತಿದ್ದಾರೆ. ಎಲ್ಲಿ ಹೋದ್ಲು, ಏನಾಯ್ತು ಒಂದು ಗೊತ್ತಾಗ್ತಿಲ್ಲ ಅತ್ತೆ. ಈಗ ಆತಂಕ ಪಟ್ರೆ ಏನು ಪ್ರಯೋಜನ ಇಲ್ಲ. ಎಲ್ಲ ನಿನ್ನಿಂದಾನೇ ಆಗಿದ್ದು. ಅವಳಿಗೆ ಯಾಕೆ ಹೊಡೆಯಕ್ ಹೋದೆ ನೀನು? ಅವಳಿಗೆ ಹೊಡಿತಾ ಇದ್ರೆ ಇಷ್ಟೆಲ್ಲ ಆಗ್ತಾನೆ ಇರ್ಲಿಲ್ಲ. ನನ್ ಸೊಸೆ ಏನ್ ಕಾರಣ ಇಲ್ದೆ ಹೊಡೆದಿಲ್ಲ ಸುನಂದ. ಸುಮ್ನೆ ನೀವು ಅವಳಿಗೆ ಏನೇನೋ ಹೇಳ್ಬೇಡಿ. ಅಲ್ಲ, ತಪ್ಪು ಮಾಡಿದ ಮಕ್ಕಳಿಗೆ ಒಂದೇಟ್ ಹೊಡೆಯೋದು ದೊಡ್ಡ ತಪ್ಪ ಅಲ್ಲ ಬಿಟ್ಟಿ. ಅಲ್ಲ ಸುನಂದ, ಇಲ್ಲಿ ನೋಡಿ, ಅವಳು ಮೊದ್ಲೇ ಬೇಜಾರಾಗಿದ್ದಾಳೆ. ಈಗ ನಮ್ಗಿರೋದು ಒಂದೇ ಕೆಲ್ಸ, ಅದು ತನ್ವೀನ್ ಹುಡ್ಕೋದು, ಅವಳನ್ನ ಬೈಯೋದಲ್ಲ. ನೀವು ಇವಳು ಪರ ವಹಿಸ್ಕೊಂಡು ಮಾತಾಡ್ತೀರಲ್ಲ. ಅಮ್ಮ ನನಗ್ ಹೊಡೆದ್ಲು ಅಂತ ಕೋಪಕ್ಕೆಲ್ಲಾದ್ರೂ ಹೋಗಿದ್ರೆ ಅವಳು ಜೀವಕ್ಕೇನಾದ್ರೂ ಅಪಾಯ ಮಾಡ್ಕೊಂಡ್ರೆ ಏನ್ ಗತಿ ಬಿಡ್ತಿ ಅಮ್ಮ? ಅಮ್ಮ ಭಾಗ್ಯ, ಅಯ್ಯೋ ಹಂಗ ಅಳ್ತಾರ? ಸುನಂದ, ಏನ್ರಿ ನೀವು ಸುಮ್ನೆ ಅವಳನ್ನ ಭಯ ಪಡಿಸ್ತಿದ್ದೀರಲ್ಲ. ಇಲ್ಲ ಸುನಂದವ್ರೆ, ತನ್ವಿ ಹೇಗೆ ಎಲ್ಲೂ ಹೋಗಲ್ಲ. ಇದು ಸರಿ. ಅದೇ ಮತ್ತೆ ಕೇಳಿಸ್ಕೊಂಡ್ರ? ಸಿಟ್ಟು ಬಂದಿದೆಯಲ್ಲ, ಅದಕ್ಕೆ ಬೇಜಾರ್ ಮಾಡ್ಕೊಂಡು ಫ್ರೆಂಡ್ ಮನೆಗೆ ಹೋಗಿದ್ದಾಳೆ ಅಷ್ಟೇ. ಭಾಗ್ಯ, ಈಗಿನ ಕಾಲದ ಮಕ್ಕಳು ಹೀಗೆ ಅಂತ ಹೇಳಕ್ ಆಗಲ್ಲ ಬಿಟ್ಟಿ ಅಮ್ಮ. ಟಿವಿಲಿ ಪೇಪರ್ ಅಲ್ಲೆಲ್ಲ ನೋಡಲ್ವಾ ನೀವು? ಅಪ್ಪ ಅಮ್ಮ ಹೊಡೆದ್ರು ಅಂತ ಮನೆ ಬಿಟ್ಟು ಹೋಗಿ ಎಷ್ಟೋ ವರ್ಷ ಆದ್ಮೇಲೆ ಅದ್ಯಾವ್ದೋ ಹೋಟ್ಲಲ್ಲಿ ಕೆಲಸ ಮಾಡ್ತಾ ಇದ್ರು ಅಂತ ಸಿಕ್ಕಿಲ್ವಾ? ಗಂಡ್ಮಕ್ಳಾದ್ರೆ ಆಕತೆ, ಇವಳು ಹೆಣ್ಮಗು. ಕೈ ಎತ್ತಕ್ಕೂ ಮುಂಚೆ ಸ್ವಲ್ಪ ಯೋಚನೆ ಮಾಡ್ಬೇಕಲ್ವಾ ಭಾಗ್ಯ? ಅಯ್ಯೋ ರಾಮ, ಹಾಗಂತ ಅವ್ರು ಏನ್ ಮಾಡಿದ್ರು ಸುಮ್ನೆ ಇರಕ್ಕಾಗತ್ತೇನ್ರಿ ಸುನಂದ? ಈಗ ಅನ್ಭವಿಸ್ತಾ ಇರೋರು ಯಾರು? ಗೆಳತಿ, ಗೆಳತಿ, ಯಾಕೆಲ್ರೂ ಟೆನ್ಷನ್ ಅಲ್ಲಿ ಇದ್ದೀರಾ? ಏನಾಯ್ತು? ಅರ್ಜೆಂಟ್ ಆಗಿ ಬರಕ್ ಹೇಳಿದ್ರಲ್ಲ. ಫ್ರೆಂಡು, ನಮ್ ತಂದಿ ಕಾಣಿಸ್ತಾ ಇಲ್ಲ. ಕಾಣಿಸ್ತಾ ಇಲ್ಲ ಅಂದ್ರೆ ಏನರ್ಥ? ಎಲ್ಲಿಗೆ ಹೋಗಕ್ ಸಾಧ್ಯ? ಕಾಲೇಜ್ ಹೋದವಳು ಇನ್ನೂ ಮನೆಗೆ ಬಂದಿಲ್ಲ. ಒಂದ್ಸಲ ಫೋನ್ ಮಾಡ್ಬೇಕಾಗಿತ್ತು. ಅಯ್ಯೋ, ಒಂದ್ಸಲ ಅಲ್ಲ ಫ್ರೆಂಡು, 100 ಸಲ ಫೋನ್ ಮಾಡಿದ್ದೀನಿ. ಮೊದಲು ತಗೋತಾ ಇರ್ಲಿಲ್ಲ, ಈಗ ಮಾಡಿದ್ರೆ ಸ್ವಿಚ್ ಆಫ್ ಅಂತ ಬರ್ತಿವೆ. ಅಲ್ಲ, ಫ್ರೆಂಡ್ಸ್ ಮನೇಲಿ ಏನಾದ್ರು ಇರ್ಬೋದೇನೋ, ವಿಚಾರಿಸಿ ನೋಡ್ಬೇಕಾಗಿತ್ತು. ಅದೇವ್ರೆ, ಅವಳೆಲ್ಲ ಫ್ರೆಂಡ್ಸ್ಗೂ ಫೋನ್ ಮಾಡಿ ಕೇಳ್ದೆ, ಯಾರಿಗೂ ಅವಳು ಎಲ್ಲಿದ್ದಾಳೆ ಅಂತ ಗೊತ್ತಿಲ್ಲ. ಎಲ್ಲೋದ್ರು ಇಷ್ಟು ಲೇಟ್ ಅವಳು ಯಾವತ್ತೂ ಮಾಡ್ದೋಳೆ ಅಲ್ಲ. ತುಂಬಾ ಭಯ ಆಗ್ತಿದೆ ಫ್ರೆಂಡ್. ಯಾಕೆ ಇಷ್ಟೊಂದು ತಲೆ ಕೆಡಿಸ್ಕೊತಾ ಇದ್ದೀರಾ? ಮೋಸ್ಟ್ಲಿ ಮೊಬೈಲ್ ಬ್ಯಾಟ್ರಿ ಖಾಲಿಯಾಗಿ ಸ್ವಿಚ್ ಆಫ್ ಆಗಿರ್ಬೇಕು, ಎಲ್ಲೋ ಸ್ಟಕ್ ಆಗಿರ್ಬೋದು. ಇರಿ, ಯಾವುದಕ್ಕೂ ಒಂದ್ಸಲ ಪೊಲೀಸರಿಗೆ ಫೋನ್ ಮಾಡೋಣ. ಪೊಲೀಸ? ಬೇಡ ಬೇಡ, ಪೊಲೀಸ್ ಎಲ್ಲ ಬೇಡ. ಯಾಕೆ? ಅಯ್ಯೋ ಫ್ರೆಂಡು, ಒಂದಲ್ಲ ಒಂದ್ ವಿಚಾರಕ್ಕೆ ಈ ಪೊಲೀಸ್ ಸ್ಟೇಷನ್ಗೆ ಹೋಗ್ತಾನೆ ಇದ್ದೀವಿ. ಹೆಣ್ಮಗಳ ವಿಚಾರ ಬೇರೆ, ಬಾಯಿಗೆ ಬಂದಾಗ ಮಾತಾಡ್ತಾರೆ. ಅದು ಅಕ್ಕಪಕ್ಕದವ್ರು ಬೇರೆ ಇದಾರಲ್ಲ, ಅವ್ರದ್ದು ಒಂದು ಸಮಸ್ಯೆ. ಹೌದು ಅದೇವ್ರೆ, ಮತ್ತೆ ಪೊಲೀಸ್ ಅವ್ರ ಮನೆಗೆಲ್ಲ ಬರೋದು ಸರಿ ಕಾಣಲ್ಲ. ನೋಡಿ, ಇದು ತುಂಬಾ ಸೂಕ್ಷ್ಮವಾದ ವಿಷಯ ಅಂತ ನನಗೆ ಗೊತ್ತು. ಪೊಲೀಸ್ ಅವ್ರು ಯಾರು ಇಲ್ಲಿಗೆ ಬರಲ್ಲ, ಹೆದರ್ಕೋಬೇಕು. ನಾನು ಅನ್ಅಫಿಷಿಯಲಿ ಹ್ಯಾಂಡಲ್ ಮಾಡಕ್ ಹೇಳ್ತೀನಿ. ಡಿಪಾರ್ಟ್ಮೆಂಟ್ ಅಲ್ಲಿ ತುಂಬಾ ಜನ ನನ್ಗೆ ಗೊತ್ತಿರೋರಿದ್ದಾರೆ. ಕಂಪ್ಲೇಂಟ್ ಎಲ್ಲ ಏನೂ ಆಗಲ್ಲ,
ಜಸ್ಟ್ ನನ್ನ ನೆಟ್ವರ್ಕ್ ಯೂಸ್ ಮಾಡ್ಕೊಂಡು ವಿಚಾರಿಸ್ತೀನಿ. ಹಾಗಿದ್ರೆ ಸರಿ. ಅದಕ್ಕಿಂತ ಮುಂಚೆ ಒಂದು ಇಂಪಾರ್ಟೆಂಟ್ ಆಫೀಸ್ ಕಾಲ್ ಇದೆ, ಅದನ್ನ ಮಾಡ್ಬಿಟ್ಟು ಬರ್ತೀನಿ. ತನ್ವಿ, ನೋಡ್ದ್ಯಾ ಇವರೆಲ್ಲ ಏನ್ ಹೇಳಿದ್ರು ಅಂತ? ಏನು ಮಾಡಿಲ್ಲ ಅಂದ್ರು ಇವ್ರಗಳ ಬಾಯಲ್ಲಿ ಇದನ್ನೆಲ್ಲ ಕೇಳಿಸ್ಕೋಬೇಕು. ಇದಕ್ಕೆ ತನ್ವಿ ನನ್ ಬರಲ್ಲ ಅಂದಿದ್ದು. ಏಯ್, ಸಾಕು ನಿಲ್ಸೆ ನಿನ್ ನಾಟಕನ. ಕಪಾಳಕ್ 4 ಬಾರಿಸ್ತೀನಿ ನೋಡ್ ನಿನಗೆ. ಅಜ್ಜಿ ಪ್ಲೀಸ್, ಇದ್ರಲ್ಲಿ ಶ್ರೇಷ್ಠ ಆಂಟಿ ಏನು ತಪ್ಪಿಲ್ಲ. ಅವ್ರಿಗೆ ಇಲ್ಲಿ ಬರಕ್ ಇಷ್ಟನೇ ಇರ್ಲಿಲ್ಲ, ಆದ್ರೂ ನನಗ್ ಹೆಲ್ಪ್ ಮಾಡ್ಬೇಕು ಅಂತ ಬಂದ್ರು. ಆದ್ರೆ ನೀವೆಲ್ಲ ಅವರಿಗೆ ಅವಮಾನ ಮಾಡ್ತಿದ್ದೀರಾ. ಏ ತನ್ವಿ, ನೀನು ಮುಚ್ಚೆ ಬಾಯಿ, ಇಲ್ಲಾಂದ್ರೆ ನಿನಗೂ 4 ಬಾರಿಸ್ತೀನಿ. ಪೆದ್ದಿ ತರ ಆಡ್ತಾ ಇದ್ದಾಳೆ. ಈ ಮೊಸ್ಲೆ ಕಣ್ಣೀರಿಗೆ ಮರಣ ಆಗ್ಬೇಡ ನೀನು. ಅಜ್ಜಿ ಏನೇನೋ ಹೇಳ್ಬೇಡಿ. ಪಾಪ ಶ್ರೇಷ್ಠ ಆಂಟಿ ನಿಮ್ಗಳಿಗೆಲ್ಲ ಏನು ಹೇಳಿಲ್ಲ, ಆದ್ರೆ ನೀವೆಲ್ಲ ಅವ್ರಿಗೆ ಏನೇನೋ ಹೇಳಿ ಬೇಜಾರ್ ಮಾಡ್ತಿದ್ದೀರಾ. ಸಾಕು, ಇಲ್ಲಿಗೆ ಎಲ್ಲಾನು ನಿಲ್ಸಿ. ತನ್ವಿ, ಶ್ರೇಷ್ಠ ಆಂಟಿ ಬನ್ನಿ ಹೋಗೋಣ. ಅಲ್ಲ, ಎಷ್ಟು ಧೈರ್ಯ ಇರ್ಬೇಡ ಆ ಶ್ರೇಷ್ಠಂಗೆ. ಇಷ್ಟೆಲ್ಲ ಆದ್ಮೇಲೂನು ನಮ್ಮನೆ ಬಾಗಿಲಿಗೆ ಬಂದಿದ್ದಾಳಲ್ಲ. ಇವತ್ತು ಸರಿಯಾಗಿ ಗ್ರಾಚಾರ ಬಿಡಿಸಿದೀನಿ ಅವಳಿಗೆ. ಒಂದ್ ಸ್ವಲ್ಪ ಆದ್ರೂ ಮಾನ ಮರ್ಯಾದೆ ಅನ್ನೋದು ಇದ್ರೆ ಇನ್ನೊಂದ್ ದಿವ್ಸ ನಮ್ಮನೆ ಬಾಗ್ಲಕ್ ಕಾಲಿಡಲ್ಲ ಅವಳು. ಏನ್ ಚಂದ ಇದೆಲ್ಲ, ಅಕ್ಕಪಕ್ಕದ ಮನೆಯವರೆಲ್ಲ ನೋಡೋ ಹಾಗೆ. ಅಕ್ಕಪಕ್ಕದವ್ರು ನೋಡ್ತಾ ಇದ್ರು ಅಂತ ಸುಮ್ಮನೆ ಬಿಟ್ಟೆ, ಇಲ್ಲ ಅಂದ್ರೆ ಕೆನ್ನೆ ಊದಿಸ್ತಾ ಇದ್ದೆ. ತನ್ವಿ ಬೇರೆ ಅಡ್ಡ ಬಂದ್ಬಿಟ್ಲು. ಕುಸುಮಾ, ಯಾಕೆ ಇಷ್ಟ ಮಾಡ್ಕೊಂಡು ಏನೇನೋ ಮಾತಾಡ್ತಾ ಇದೀಯ ನೀನು? ಯಾಕೆ ಸಿಟ್ಟು ಮಾಡ್ಕೊಂಡಿದೀನಿ ಅಂತ ನಿಮಗ್ ಗೊತ್ತೇನ್ರಿ? ಯಾವ ಮುಖ ಇಟ್ಕೊಂಡು ಆ ಮನೆ ಹಾಳಿ ಶ್ರೇಷ್ಠ ನಮ್ಮನೆ ಬಾಗಿಲಿಗೆ ಬರ್ತಿದ್ದಾಳೆ? ಕುಸುಮಾ, ನಿನಗೆ ಸ್ವಲ್ಪ ಆತರ ಜಾಸ್ತಿ. ನಮ್ಗ್ ಶ್ರೇಷ್ಠ ಮುಖ್ಯ ಅಲ್ಲ. ಅವಳತ್ರ ಜಗಳ ಮಾಡೋ ಬದಲು ಆ ತನ್ವಿನ ಪಾಪ ಒಳಗ್ ಕರ್ಸ್ಕೊಂಡು ಆರಾಮಾಗಿ ಅವಳ ಹತ್ರ ಮಾತಾಡಿದ್ರೆ ಆಗ ನಿನ್ನ ಒಪ್ಕೊಳ್ತಾ ಇದ್ದೆ. ನೀವ್ ಹೇಳ್ತಾ ಇರೋದು ಸರಿಯಾಗಿದೆ ಬೀಗ್ರೆ. ಅವಳ ಮೇಲೆ ಕೂಗಾಡ್ದೆ ಪ್ರೀತಿಯಿಂದ ಮಾತಾಡ್ಸಿದ್ರೆ ಮನ್ಸ್ ಬದಲಾಯಿಸಿ ನಮ್ ಜೊತೆನೆ ಇರ್ತಾ ಇದ್ಲೋ ಏನೋ. ನಿಮ್ಮಿಬ್ಬರಿಗೂ ಒಂದಿಷ್ಟಾದ್ರೂ ಬುದ್ಧಿ ಇದೆಯಾ? ನಾನೇ ಅವಳನ್ನ ಕರೆದು ಮಾತಾಡ್ಬೇಕು, ಹೋಗಿ ಹೋಗಿ ಆ ಮನೆ ಹಾಳಿ ಶ್ರೇಷ್ಠನ ಜೊತೆ ಕರ್ಕೊಂಡ್ ಬಂದಿದ್ದಾಳೆ. ಅದನ್ನ ನೋಡಿ ನನಗ್ ತಡ್ಕೊಳಕ್ ಆಗ್ಲಿಲ್ಲ. ಎಲ್ಲದಕ್ಕೂ ಹೀಗೆ ಆತರ ಪಟ್ರೆ ಹೇಗ್ ಬಿಡ್ತೀಯಮ್ಮ? ಅಲ್ಲ, ಯಾರ ಮೇಲೋ ಕೋಪ ಮಾಡ್ಕೊಂಡ್ರೆ ನಮ್ ಮನೆ ಮಗಳು ನಮ್ ಮನೆಗ್ ವಾಪಸ್ ಬರೋದ್ ಬೇಡ್ವಾ? ನೀವು ತನ್ವಿ ಮೇಲೆ ಹಾಗೆಲ್ಲ ಕೂಗಾಡ್ಬಾರ್ದಿತ್ತು. ತನ್ವಿನ ಮನೆ ಒಳಗ್ ಬಿಡಕ್ಕೆ ಎಷ್ಟೊಂದು ಕೂಗಾಡ್ದೆ ನೀನು. ಅದ್ರ ಬದಲು ಅವಳನ್ನ ಪ್ರೀತಿಯಿಂದ ಕರೆದು ಸಮಾಧಾನವಾಗಿ ಮಾತಾಡಿದ್ರೆ ಇಲ್ಲೇ ಉಳಿತಿತ್ತು. ಏನ್ ನಿಮ್ಮಿಬ್ಬರ ಮಾತಿನ ಅರ್ಥ? ನನ್ ಸೊಸೆ ಪಡ್ತಾ ಇರೋ ಕಷ್ಟಕ್ಕೆ ಒಂದು ಬಿಡಿಗಾಸು ಬೆಲೆ ಕೊಡದೆ ಹೋಗಿ ಹೋಗಿ ಆ ಮನೆ ಹಾಳಿ ಶ್ರೇಷ್ಠ ಸೇರ್ಕೊಂಡೋಳ್ಗೆ ನಾ ಮನೆ ಒಳಗ್ ಕರೆದು ಪ್ರೀತಿಯಿಂದ ಕೂಡಿಸಿ ಸಮಾಧಾನದಿಂದ ಮಾತಾಡ್ಬೇಕಿತ್ತ? ಅಲ್ಲ, ಶ್ರೇಷ್ಠನ್ ಕಟ್ಕೊಂಡು ನಮಗೇನಾಗ್ಬೇಕು ಅಂತಿದ್ದೀರಲ್ಲ ನೀವಿಬ್ರು? ಅಲ್ಲ, ಇಷ್ಟೆಲ್ಲ ಆಗಿರೋದು ತನ್ವಿಯಿಂದ ಅಂತ ಅನ್ಕೊಂಡಿದ್ದೀರಾ ನೀವು? ನನ್ನ ಮನಸ್ಸು ಹೇಳ್ತಾ ಇದೆ, ಕೇಳಿಸ್ಕೊಳ್ಳಿ. ಇಷ್ಟೆಲ್ಲ ಆಗಿರೋದಕ್ಕೆ ಕಾರಣ ಆ ಶ್ರೇಷ್ಠ ಅಂತ. ಅವಳೇ ನಮ್ ತನ್ವಿ ತಲೆಗೆ ಏನೇನೋ ತುಂಬಿಸಿ ನೀ ಮನೆ ಬಿಟ್ಟು ಬಾ ಅಂತ ಹೇಳ್ಕೊಟ್ಟಿರ್ಬೋದು. ಯಾರಿಗ್ ಗೊತ್ತು? ಕುಸುಮ, ಏನಾಗಿದೆ ಅಂತ ಸರಿಯಾಗಿ ಯಾರು ಇಲ್ಲ. ಸುಮ್ನೆ ವಿಷಯ ಗೊತ್ತಿಲ್ಲದೆ ಯಾಕೆ ಕೋಪ ಮಾಡ್ಕೊಳ್ತೀಯ ಹೇಳು?
ಇಷ್ಟಕ್ಕೂ ತನ್ವಿ ಆ ಥರ ಆಡೋದಕ್ಕೆ ಶ್ರೇಷ್ಠನೇ ಕಾರಣ ಅನ್ನೋದಕ್ಕೆ ನಮ್ಮ ಹತ್ರ ಏನು ಸಾಕ್ಷಿ ಇದೆ ಕುಸುಮ? ಆ ಶ್ರೇಷ್ಠನ ಬಿಟ್ಟಾಕಿ ತನ್ವಿ ಹತ್ರ ಆರಾಮಾಗಿ ನಿಂಗೆ ಮಾತಾಡಿದ್ರೆ ಭವಿಷ್ಯ ಎಲ್ಲ ಸರಿ ಹೋಗ್ತಾ ಇತ್ತು. ಅಂಗೈಯಲ್ಲಿರೋ ಹುಣ್ಣನ್ನ ನೋಡ್ಕೊಳಕ್ಕೆ ಕನ್ನಡಿ ಬೇಕೇನ್ರಿ? ಆ ಶ್ರೇಷ್ಠಂದು ಎಂಥ ಕಚಡ ಬುದ್ಧಿ ಅನ್ನೋದು ನನಗ್ ಚೆನ್ನಾಗ್ ಗೊತ್ತಿದೆ. ಈಗ್ಲೂ ನನ್ನ ಮನಸ್ಸು ದೃಢವಾಗಿ ಹೇಳ್ತಾ ಇದೆ, ಇಷ್ಟೆಲ್ಲ ಆಗಿರೋದಕ್ಕೆ ಅವಳ ಕೈವಾಡ ಇದೆ. ಅದ್ ಹೇಗಾದ್ರೂ ಹಾಳಾಗೋಗ್ಲಿ ಬಿಕ್ತಿಯಮ್ಮ, ಆದ್ರೆ ನೀವು ತನ್ವಿನ ಬೈಬಾರ್ದಿತ್ತು. ಮೊದ್ಲೇ ನಮ್ ಬಗ್ಗೆ ಕೋಪ ಮಾಡ್ಕೊಂಡು ಹೋಗಿದಾಳ ಅವಳು. ತಕ್ಷಣ ಅಷ್ಟೆಲ್ಲ ಕೂಗಾಡಿದ್ರೆ ನಮ್ ಬಗ್ಗೆ ಏನ್ ಅನ್ಕೊಳಲ್ಲ ಅವಳು. ಅಯ್ಯ, ಅನ್ಕೊಂಡ್ರೆ ಅನ್ಕೊಳ್ಳಿ ಬಿಡಿ. ಅದೇನೋ ಅಂತಾರಲ್ಲ, ಕೆಟ್ಟ ಮೇಲ್ ಬುದ್ಧಿ ಬಂತು ಅಂತ, ಆ ತರ ಆಮೇಲೆ ಅವಳಿಗೆ ಅರ್ಥ ಆಗಿ ಬುದ್ಧಿ ಬರುತ್ತೆ. ಆವಾಗ ಅವಳಿಗೆ ಅಯ್ಯೋ ನಾನು ಎಂಥ ದೊಡ್ಡ ತಪ್ಪು ಮಾಡಿದೆ ಅಂತ ಗೊತ್ತಾಗಿ ಮನೆಗ್ ಬಂದು ಈ ಅಜ್ಜಿ ಕಾಲ್ ಹಿಡಿಲಿಲ್ಲ ಅಂತ ಹೇಳಿ. ಅಯ್ಯೋ, ನಾನ್ ನಿಮ್ಗೆ ಹೇಳೋದ್ ಅರ್ಥನೇ ಆಗ್ತಾ ಇಲ್ಲ ಅನ್ಸತ್ತೆ. ಎಲ್ರ ಆಲೋಚನೆನೂ ಒಂದೇ ತರ ಇರಲ್ಲ ಬಿಕ್ತಿಯಮ್ಮ. ತನ್ನಿ ಇನ್ನು ಚಿಕ್ಕ ಹುಡುಗಿ, ಅವಳ ಮನ್ಸಲ್ಲಿ ಏನಿದೆ ಅಂತ ದೊಡ್ಡವರಾದ ನಾವು ಅರ್ಥ ಮಾಡ್ಕೋಬೇಕಲ್ವಾ? ಅವಳಿಗೆ ಅರ್ಥ ಆಗ್ಲಿ ಅಂತಾನೆ ನಾ ಸುಮ್ನಿರೋದು. ಎಷ್ಟ್ ದಿನ ಇರ್ತಾಳೆ ಆ ಉಸಿರುವಳ್ಳಿ ಜೊತೆ? 4 ದಿವಸ ಅಷ್ಟೇ. ಅಮ್ಮನ್ ಹುಡ್ಕೊಂಡು ಬರ್ಲೇಬೇಕು ಅವಳು. ಈ ಮನೇಲಿ ಯಾರಿಗ್ ಬುದ್ಧಿ ಹೇಳಕ್ಕಾಗತ್ತೆ ಹೇಳಿ? ಯಾರಿಗ್ ಫೋನ್ ಮಾಡ್ತಿದ್ದೀರಾ? ಭಾಗ್ಯನ್ಗೆ. ಯಾಕೆ? ಇಲ್ಲೇನ್ ನಡೀತು ಅಂತ ಹೇಳ್ತೀನಿ. ರೀ ಸುನಂದ, ಪಾಪ ಅಲ್ಲಿ ಕೆಲಸ ಮಾಡೋಳಿಗೆ ಯಾಕ್ರಿ ಈ ತರ ತೊಂದರೆ ಕೊಡ್ತೀರಾ ನೀವು? ಅಲ್ಲ ನೋಡಿ, ಇಲ್ಲಿ ನಡೆದಿದ್ದೆಲ್ಲ ಚಾಚು ತಪ್ಪನಂಗ ಅವಳಿಗೆ ಹೇಳ್ಬಿಟ್ರೆ ಅವಳ ತಲೆಲಿ ಅದನ್ನೇ ತುಂಬ್ಕೋತಾಳೆ. ಅವಳಿಗೆ ಕೆಲ್ಸದ ಕಡೆ ಗಮನ ಹೋಗಲ್ಲ. ಕಷ್ಟ ಆಗತ್ತೆ ಕೆಲ್ಸ ಮಾಡೋದು. ಕಷ್ಟ ಆದ್ರೆ ಎಲ್ಲ ಬಿಟ್ಟಿರ್ತಾಳೆ. ನೋಡಿ ಸುನಂದ, ತುಂಬಾ ಕಷ್ಟಪಟ್ಟು ಆ ಕೆಲ್ಸನ ಗಿಟ್ಟಿಸ್ಕೊಂಡಿದ್ದಾಳೆ. ಅಲ್ಲ, ಬರೀ ಮನೆ ಕೆಲ್ಸ, ಅಡಿಗೆ ಮನೆ ಕೆಲ್ಸ ಅಂತ ಇದ್ರಲ್ಲಿ ಕಳೆದು ಹೋಗಕ್ಕಾಗತ್ತ ನಮ್ ಭಾಗ್ಯ? ಅಂದ್ರೆ ಇಲ್ಲಿ ನಡೆದಿದ್ ಯಾವ್ದು ಹೇಳೋದ್ ಬೇಡ ಅಂತೀರಾ? ತಾಯಿ ಆದವಳು ಗೊತ್ತಾಗ್ಬೇಕು ತಾನೆ ಇದೆಲ್ಲ. ಹೇಳ್ಬೇಡಿ ಅಂತ ಹೇಳ್ತಿಲ್ಲ ನಾನು, ಇವಾಗ ಹೇಳ್ಬೇಡಿ ಅಂತ ಹೇಳ್ದೆ ಅಷ್ಟೇ. ಮನೆಗ್ ಬಂದ್ಮೇಲೆ ನಿಧಾನಕ್ಕೆ ಹೇಳಿದ್ರೆ ಆಯ್ತು. ಇವಾಗ ಫೋನ್ ಮಾಡಿ ಅವಳಿಗೆ ತೊಂದರೆ ಕೊಡ್ಬೇಡಿ. ಹೌದು ಸುನಂದ ಅವ್ರೆ, ಕುಸುಮ ಹೇಳ್ತಾ ಇರೋದು ಸರಿ. ಈಗ ಭಾಗ್ಯಂಗೆ ಫೋನ್ ಮಾಡಕ್ ಹೋಗ್ಬೇಡಿ.